ಫೈನಲಿ ವಿವೋ ಮತ್ತು ಐಕನವರು ಸೇರಿ ತಮ್ಮ ಹಳೆಯ ಈ ಫನ್ ಟಚ್ ಓ ಎಸ್ ಏನಿತ್ತು ಇದನ್ನ ಕಂಪ್ಲೀಟ್ಲಿ ರೀಪ್ಲೇಸ್ ಮಾಡಿಬಿಟ್ಟು ಹೊಸ ಒರಿಜಿನ್ ಓ ಎಸ್ 6 ಅಂತ 15th ಅಕ್ಟೋಬರ್ಗೆ ಭಾರತದಲ್ಲಿ ಗ್ಲೋಬಲಿ ಎಲ್ಲ ಕಡೆ ಇದನ್ನು ಲಾಂಚ್ ಮಾಡ್ತಿದ್ದಾರೆ. ಹಾಗಾದರೆ ಈ ಒರಿಜಿನ್ ಓ ಎಸ್ ಏನು ಹೊಸದಿದೆ ಅಂತ ಅಂದ್ಕೊಳ್ಬಿಡಿ ಆಯಿತಾ. ಸೊ ಈ ಒರಿಜಿನ್ ಓ ಎಸ್ ಚೈನಾದಲ್ಲಿ ಆಲ್ರೆಡಿ 2020 ಲಾಂಚ್ ಆಗಿದೆ. ಚೈನಾದಲ್ಲಿ ಏನಂತ ಎಲ್ಲ ಓ ಎಸ್ ಇದೇ ನಡೀತೆ, ಇದೇ ಸ್ಕಿನ್ ಇದೆ. ಬಿಕಾಸ್ ಈ ಚೈನಾದಲ್ಲಿ ಯಾವುದೇ ಗೂಗಲ್ ಅಪ್ಲಿಕೇಶನ್ಸ್ಗಳು, ಗೂಗಲ್ ಸರ್ಚು ಇದರಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗಲ್ಲ. ಅದಕ್ಕೆ ಇವ್ರದ್ದು ಯಾವುದೇ ಕಸ್ಟಮ್ ಓ ಎಸ್ನ ಕಂಪ್ಲೀಟ್ಲಿ ಚೈನಾಗೆ ತಕ್ಕ ಹಾಗೆ ಅದನ್ನು ಓ ಎಸ್ನ ಬಿಲ್ಡ್ ಮಾಡಿದ್ರೆ. ಸೊ ಇವಾಗ ಇದೇ ಓ ಎಸ್ನ ನೆಕ್ಸ್ಟ್ ವೇರಿಯಂಟ್ ಅಂದರೆ ಕರೆಂಟ್ ವೇರಿಯಂಟ್ನ ಫನ್ ಟಚ್ ಓ ಎಸ್ ರಿಪ್ಲೇಸ್ ಮಾಡ್ತಾ ಇದೆ. ಅಂದರೆ ಭಾರತೀಯರಿಗೆ ಸ್ಪೆಷಲಿ ಇದನ್ನು ಸ್ವಲ್ಪ ಕಸ್ಟಮೈಸ್ ಮಾಡಿಬಿಟ್ಟು ಸ್ವಲ್ಪ ಚಿಕ್ಕ ಪುಟ್ಟಲ್ಲ ಎಲ್ಲ ಆಲ್ಮೋಸ್ಟ್ ಐಫೋನ್ ಆ್ಯಪಲ್ ಇರುವಂಥ ಫೀಚರ್ಸ್ಗಳನ್ನೇ ಕಾಪಿ ಮಾಡಿಬಿಟ್ಟು ಈ ಒರಿಜಿನ್ ಓ ಎಸ್ 6 ಅಲ್ಲಿ ಭಾರತದಲ್ಲಿ ಗ್ಲೋಬಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒರಿಜಿನ್ ಓ ಎಸ್ ಅಂತಂದರೆ ಏನು, ಇದು ಯಾವೆಲ್ಲ ಭಾರತೀಯ ವಿವೋ ಮತ್ತು ಐಕು ಡಿವೈಸ್ಗಳಿಗೆ ಸಪೋರ್ಟ್ ಆಗಲಿದೆ, ಇದ್ರ ಜೊತೆಗೆ ಬೀಟಾ ಟೆಸ್ಟರಲ್ಲಿ ಕೆಲವೊಂದು ಫ್ಲಾಗ್ಶಿಪ್ ಫೋನ್ಸ್ಗಳು ಕೂಡ ಐಕು 13 ಆಗಿರಲಿ, ವಿವೋ X200 ಆಗಿರಲಿ, ನಾನು ಎರಡರಲ್ಲಿ ಇದಕ್ಕೆ ಬೀಟಾ ಟೆಸ್ಟಲ್ಲಿ ಕೂಡ ಜಾಯ್ನ್ ಆಗಿದ್ದೀನಿ. ಸೊ ನೀವು ಕೂಡ ಫ್ಲಾಗ್ಶಿಪ್ ಫೋನ್ಸ್ಗಳಲ್ಲಿ ಹೇಗೆ ಜಾಯ್ನ್ ಆಗೋದು ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದ್ಬಿಟ್ಟು ಟೆಕ್ಕಿ ಸೋಮ್ಸ್ ಕನ್ನಡ. ಇದೇ ರೀತಿಯಾಗಿ ಆನೆಸ್ಟ್ ಇಂಡಿಯಾ ಪ್ರಾಮಾಣಿಕ ಜೊತೆಗೆ ನಿಮ್ಮ ಟೆಕ್ ನಾಲೆಜ್ನ ಜಾಸ್ತಿ ಮಾಡ್ಕೊಳ್ಬೇಕಾಗಿತ್ತಪ್ಪ ಅಂದರೆ ಡೆಫಿನೆಟ್ಲಿ ನಮ್ಮ ಪೇಜ್ನ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊ ಮೊದಲನೇದಾಗಿ ಏನು ಗುರು ಈ ಹೊಸ ಒರಿಜಿನ್ ಓ ಎಸ್ಸು ಅಥವಾ ಓ ಎಸ್ ಅಂತಂದರೆ ಈ ನಿಮ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲಪ್ಪ ಅಂತಂದರೆ ಇಲ್ಲಿ ಓ ಎಸ್ ಅಂತಂದ್ರೆ ಏನೋ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿಬೋದು. ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಏನಿರುತ್ತೆ ಕಂಪ್ಲೀಟ್ಲಿ ಬೇರೆ ಬೇರೆ ಸ್ಯಾಮ್ಸಂಗು, ವಿವೋ, ಐಕು, ರಿಯಲ್ಮಿ, ಓಪೋ ಈ ಎಲ್ಲ ಬ್ರ್ಯಾಂಡ್ಸ್ಗಳಿಗೆ ಸೇಮ್ ಒಂದೇ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ. ಸೊ ಇದ್ರ ಮೇಲೆ ಕಂಪ್ಲೀಟ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ತಮ್ಮದೇ ಆದ ಹೊಸ ಸ್ಕಿನ್ ಅಂದರೆ ಒಂಥರ ಬಟ್ಟೆ ಅಂತ ಅನ್ಕೋಬೋದು. ಸೊ ಇವ್ರದ್ದೇ ಆದ ಕಸ್ಟಮ್ ಅಪ್ಲಿಕೇಶನ್ ಲೋಗೋನ ಬಿಲ್ಡ್ ಮಾಡೋದು, ನೋಟಿಫಿಕೇಶನ್ ಪ್ಯಾನಲ್ ಮಾಡೋದು, ಕಂಟ್ರೋಲ್ ಪ್ಯಾನಲ್ ಮಾಡೋದು, ಆ್ಯಪ್ ಓಪನಿಂಗ್ ಸಿಸ್ಟಮ್ ಬೇರೆ ಇರೋದು, ಬೇರೆ ಬೇರೆ ಹೊಸ ಸೆಟ್ಟಿಂಗ್ಸಲ್ಲಿ ಫೀಚರ್ಸ್ಗಳನ್ನ ಆ್ಯಡ್ ಮಾಡೋದು. ಸೊ ಈ ರೀತಿ ಕಂಪ್ಲೀಟ್ಲಿ ತಮ್ಮ ಗ್ರಾಹಕರಿಗೆ ಯಾವ್ದು ಯೂಸ್ಫುಲ್ ಅನಿಸುತ್ತೆ, ಯಾವುದು ಬೆಸ್ಟ್ ಇದೆ, ಜನರಿಗೆ ಏನು ಅವಶ್ಯಕತೆ ಇದೆ ಇದನ್ನು ತಿಳ್ಕೊಂಡು ಇದರಲ್ಲಿ ಎಲ್ಲ ಫೀಚರ್ಸ್ಗಳನ್ನ ಆ್ಯಡ್ ಮಾಡೋದಕ್ಕೆ ನಾವು ಆಪ್ರೇಟಿಂಗ್ ಸಿಸ್ಟಮ್ ಸ್ಕಿನ್ ಅಂತ ಕರಿಬೋದು, ಓ ಎಸ್ ಸ್ಕಿನ್ ಅಂತ ಕರಿಬೋದು. ಕೆಲವೊಂದು ಕಡೆ ಯು ಐ ಲಾಂಚರ್ ಅಂತ ಕೂಡ ನಾವು ಈ ಫೀಚರ್ಸ್ನ ಆ್ಯಡ್ ಮಾಡ್ಕೋತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದರೆ ನಮ್ಮ ಬಾಡಿ ಮೇಲೆ ನಾವು ಕಲರ್ ಬಟ್ಟೆ, ಒಳ್ಳೆ ಕ್ವಾಲಿಟಿ ಬಟ್ಟೆನ ಹಾಕ್ಬಿಟ್ಟು ಜನರನ್ನ ಅಟ್ರಾಕ್ಟ್ ಮಾಡೋದು. ಸೊ ಈ ಅಟ್ರಾಕ್ಷನ್ ಲಿಸ್ಟಲ್ಲಿ ನಂಬರ್ 1 ಬರ್ತಾರೆ ಗೂಗಲ್ ಪಿಕ್ಸೆಲ್ ಸೀರೀಸ್ ಆಯಿತಾ. ಸೊ ಇವರು ತುಂಬ ಒಳ್ಳೆ ಸ್ಮೂತ್ ಆ್ಯನಿಮೇಷನ್ಸು, ಆ್ಯಪ್ ಓಪನಿಂಗು, ಪರ್ಫಾರ್ಮೆನ್ಸ್ ಎಲ್ಲ ಸಖತ್ತಾಗಿರುತ್ತೆ. ಇವರದೇ ಇದೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಅಂದರೆ ಫಸ್ಟ್ ನಂಬರ್ 1 ಇವರೇ ಇದ್ದಾರೆ, ಆ ರೀತಿ ಕೆಲಸ ಕೂಡ ಮಾಡ್ತಿದ್ದಾರೆ. ಇದನ್ನ ಬಿಟ್ಟರೆ ಸೆಕೆಂಡಲ್ಲಿ ಬರುತ್ತೆ ನಥಿಂಗ್. ಹೊಸ ಬ್ರ್ಯಾಂಡ್ ಇದ್ರೂ ಕೂಡ ಇವರು ಜಾಸ್ತಿ ಓ ಎಸ್ ಆ್ಯನಿಮೇಷನ್ ಅಪ್ಲಿಕೇಶನ್ ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ಗೆ ಜಾಸ್ತಿ ಫೇಮಸ್ ಆಗಿದ್ದಾರೆ. ಇದನ್ನ ಬಿಟ್ಟರೆ ಥರ್ಡ್ ನಂಬರ್ ಸ್ಯಾಮ್ಸಂಗ್ನ One UI ಬರುತ್ತೆ, ತುಂಬ ಟಾಪ್ ಪ್ರೀಮಿಯಂ ಫೀಚರ್ಸ್ನ ಕೊಡ್ತಾರೆ. ಇದನ್ನ ಬಿಟ್ಟರೆ ಕಲರ್ ಓ ಎಸ್ ಬರುತ್ತೆ. ಸೊ ಇವಾಗ ಟಾಪ್ ಫೈನಲ್ ಬರೋಕ್ಕೆ ಈ ವಿವೋ ಐಕ್ನವ್ರು ಕೂಡ ಒದ್ದಾಡಿ ಈ ಹೊಸ ಒರಿಜಿನ್ ಓ ಎಸ್ ತೊಗೊಂಡ್ಬರ್ತಿದ್ದಾರೆ. ಟ್ರಸ್ಟ್ ಮೀ, ನಾನು ಸ್ಟೇಟ್ ಫಾರ್ಡಾಗೆ ಈ ಆನ್ಸರ್ ಹೇಳ್ತಾ ಇದ್ದೀನಿ ಆಯಿತಾ. ಸೊ ಜಸ್ಟ್ 2 ವರ್ಷಗಳ ಹಿಂದೆ ವಿವೋ ಆಫ್ಲೈನ್ ಫೋನ್ಸ್ಗಳೇನಿತ್ತು ತುಂಬ ಕಚಡ ಸ್ಪೆಸಿಫಿಕೇಷನು, 20 ಸಾವಿರ ಫೋನಲ್ಲಿ ಜಸ್ಟ್ 8-9 ಸಾವಿರ ರೂಪಾಯಿ ಸಿಗ್ತಿರೋ ಅಂತ ಜಸ್ಟ್ ಈ ಪ್ರೊಸೆಸರ್ನ ಆ್ಯಡ್ ಮಾಡಿಬಿಟ್ಟು ಯಾವುದ್ಯಾವುದೋ ಲೋಕಲ್ ಸ್ಟೋರೇಜ್ನ ಆ್ಯಡ್ ಮಾಡಿಬಿಟ್ಟು ಮಾರ್ಕೆಟ್ಲಿ ಎಂತೆಂಥ ಫೋನ್ಸ್ಗಳನ್ನ ಲಾಂಚ್ ಮಾಡಿಬಿಟ್ಟು ಜನರನ್ನ ತುಂಬ ಬಕ್ರ ಮಾಡಿದ್ರೆ. ಅದರಲ್ಲಿ ಆಫೀಸಲಾಗಿ ಈ ಆಫ್ಲೈನ್ ಅಂಗಡಿಗಳಂತೂ ಇನ್ನೂ ಸ್ಟಿಲ್ ವೈ ಸೀರೀಸು ಬೇರೆ ಬೇರೆ ಸೀರೀಸಿಂದ ಬಕ್ರ ಆಗ್ತಿದ್ರಲ್ಲಿ ವ್ಯಾಲಿ ಫಾರ್ ಮೆನಿ ಸ್ಪೆಸಿಫಿಕೇಷನ್ ವಿವೋ ಕೊಡ್ತಿರಲಿಲ್ಲ. ಬಟ್ ಯಾವಾಗ ನಾನು ಜಸ್ಟ್ ಒಂದು ಲಾಸ್ಟ್ 2 ವರ್ಷಗಳಿಂದನೇ ಕಂಪೇರ್ ಮಾಡ್ತಾ ಇದ್ದೀನಿ, ಜಸ್ಟ್ 2 ವರ್ಷಗಳಿಂದ ವಿವೋ ತುಂಬ ಒಳ್ಳೆಯ ಕೆಲಸ ಮಾಡ್ತಿದೆ. ಎಸ್ಪೆಷಲಿ ಕ್ಯಾಮ್ರದಲ್ಲಾಗಿರಲಿ, ಇವ್ರ ಹಾರ್ಡ್ವೇರಲ್ಲಾಗಿರಲಿ, ಇವ್ರ ಸರ್ವೀಸ್ ಪ್ರೋಗ್ರಾಮಲ್ಲಾಗಿರಲಿ, ಸರ್ವೀಸಲ್ಲಿ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಮತ್ತು ಕರೆಂಟ್ ಮಾರ್ಕೆಟ್ಲಿ ನಂಬರ್ 1 ಸರ್ವೀಸ್ ಕೊಡೋದು ನನ್ನ ಪ್ರಕಾರ ಅದು ವಿವೋನು ಅಂತ ಅನ್ಕೋತೀನಿ. ತುಂಬ ಪ್ರೀಮಿಯಂ ಸರ್ವೀಸ್ ಕೂಡ ಇರುತ್ತೆ. ಮತ್ತು ಕೆಲವೊಂದು ಜನಕ್ಕೆ ಇಶ್ಯೂ ಆಗ್ಬೋದು ಗುರು, ಬಟ್ ಓವರಾಲ್ ಬೇರೆ ಬ್ರ್ಯಾಂಡ್ಸ್ನ ಕಂಪೇರ್ ಮಾಡ್ಕೊಂಡ್ರೆ ವಿವೋ ಸದ್ಯಕ್ಕೆ ಒಳ್ಳೆ ಕೆಲಸ ಮಾಡ್ತದೆ. ಆದರೆ ಇವರ ಈ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ತುಂಬ ಕೆಟ್ಟದಾಗಿದೆ ಗುರು. ಸ್ಟಿಲ್ ನಾನು ಈ ಐಕು 13 ಲಾಸ್ಟ್ ಒಂದು 5-6 ಮಂತ್ ಆದರೂ ಯೂಸ್ ಮಾಡ್ತಾ ಇದ್ದೀನಿ ಸೆಕೆಂಡರಿ ಡಿವೈಸ್ ಆಗಿಬಿಟ್ಟು. ಸೊ ಆ್ಯಪ್ ಕ್ರ್ಯಾಶ್ ಆಗೋದು, ಆ್ಯಪ್ ಓಪನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋದು, ಕೆಲವೊಂದು ಟೈಮ್ ಅಂತೂ ತುಂಬ ಲ್ಯಾಗ್ ಆಗೋದನ್ನು ಕೂಡ ನಾನು ಕಂಡಿದ್ದೀನಿ. ಸೊ ಈ ಒಂದು ರೀಸನ್ಗೆ ಐಕು ವಿವೋ ಇನ್ನೂ ಸಾಫ್ಟ್ವೇರಲ್ಲಿ ತುಂಬ ಹಿಂದುಳಿದಿದೆ. ಮಾರ್ಕೆಟಲ್ಲಿ ತುಂಬ ಜನ ಇದರಿಂದ ಬೋರ್ ಕೂಡ ಆಗ್ತಿದ್ದಾರೆ. ಹೋಪ್ಫುಲಿ ಈ ಹೊಸ ಒರಿಜಿನ್ ಓ ಎಸ್ನ ವಿವೋ ಇದೇ ರಿಸರ್ಚ್ ಮಾಡಿಬಿಟ್ಟು ಇದನ್ನೇ ಹೊಸದಾಗಿ ತೊಗೊಂಬಂದ್ರೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಇಲ್ಲಿ ಸ್ವಲ್ಪ ಅಪ್ಗ್ರೇಡ್ ಆದರೂ ಕೂಡ ಮಾರ್ಕೆಟಲ್ಲಿ ತುಂಬ ಡಿಫ್ರೆನ್ಸ್ ಬೀಳುತ್ತೆ ಆಯಿತಾ. ಅಂದರೆ ಮಾರ್ಕೆಟಲ್ಲಿ ತುಂಬ ಸ್ವಲ್ಪ ವ್ಯಾಲ್ಯೂ ಉಳಿಯುತ್ತೆ ಅನಿಸುತ್ತೆ. ಅದರ್ವೈಸ್ ನನಗೇನು ಅನಿಸಲ್ಲ ಇವರು ಈ ನಥಿಂಗ್ ಆಗಿರಲಿ, ಸ್ಯಾಮ್ಸಂಗ್ ಆಗಿರಲಿ ಅಥವಾ OnePlusನ ಓ ಎಸ್ಸಲ್ಲಿ ಹಿಂದೆ ಹಾಕತ್ತಂತ. ಬಟ್ ಫಾರ್ ಶೋರ್ ಅಪ್ಗ್ರೇಡ್ಸ್ಗಳನ್ನ ಮಾಡ್ತಾ ವಿವೋ ಟಾಪ್ 5 ನಂಬರಲ್ಲಿ ಬಂದೇ ಬರುತ್ತೆ. ಬಟ್ ಸ್ಟಿಲ್ ನನಗೆ
ಕ್ಲೀನ್ ವಾಯ್ಸ್ ಇಷ್ಟ ಆಗುತ್ತೆ. ಇವ್ರದ್ದು ಸ್ವಲ್ಪ ಚೈನೀಸ್ ವಾಯ್ಸ್ ಎಲ್ಲ ಕೊಡ್ತವ್ರೆ, ಹೆಂಗಿದೆ ಏನು ಇದೆಲ್ಲ 15th ಅಕ್ಟೋಬರ್ಗೆ ಆಫೀಸಲ್ಲಿ ಬಂದ ತಕ್ಷಣ ಇದನ್ನ ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಸೊ ಒಟ್ಟಿನಲ್ಲಿ ವಿವೋ ಐಕು ಒಂದು ಹೊಸ ಸ್ಟೆಪ್ ಇಡ್ತಿದೆ. ಮತ್ತು ನಾನು ಈ ಒರಿಜಿನಲ್ ವಾಯ್ಸ್ ಬಗ್ಗೆ ರಿಸರ್ಚ್ ಮಾಡಿ ಈ ಎಲ್ಲ ವಿಷಯಗಳನ್ನ ನೋಡ್ಕೊಂಡಾಗ, ಏನು ಹೊಸದಾಗಿ ಬಂದು ನೋಡ್ಕೊಂಡಾಗ ತುಂಬ ಖತರ್ನಾಕ್ ಒಳ್ಳೊಳ್ಳೆ ಫೀಚರ್ಸ್ಗಳು ಆ್ಯಡ್ ಮಾಡ್ತಾರೆ. ಬಟ್ ನನಗಿಲ್ಲಿ 4ರಿಂದ 5 ಹೊಸ ಫೀಚರ್ಸ್ಗಳು ಮಾತ್ರ ಸ್ವಲ್ಪ ಯುನೀಕ್ ಅಂತ ಅನ್ನಿಸ್ತು, ಕೆಲವೊಂದು ಕಾಪಿ ಕೂಡ ಅನಿಸ್ತು. ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಇದಿರುವಂಥ ಮೇನ್ ಪರ್ಫಾರ್ಮೆನ್ಸ್ ಫೀಚರ್. ಟ್ರಸ್ಟ್ ಮೀ, ನಾನು ಇದುವರೆಗೆ ನನ್ನ ಡೈಲಿ ಡ್ರೈವರ್ ಆಗಿ ಯಾವ ಬ್ರ್ಯಾಂಡ್ ಫೋನ್ ಯೂಸ್ ಮಾಡಿಲ್ಲ. ಹಿಂಗೆಲ್ಲ ಎಲ್ಲ ಬ್ರ್ಯಾಂಡ್ ಸ್ಮಾರ್ಟ್ ಫೋನ್ಸ್ಗಳು ಆಲ್ಮೋಸ್ಟ್ 1 ವರ್ಷ 2 ವರ್ಷ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾನೆ ಬಂದಿದ್ದೀನಿ. ಇವಾಗ ನಾನು ಕರೆಂಟ್ಲಿ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಮತ್ತು ಐಕ್ಯೂ 30ನ ಸೆಕೆಂಡರಿ ಡಿವೈಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಎರಡು ಇವ್ರದ್ದೇ ಆದ ಬ್ರ್ಯಾಂಡಲ್ಲಿ ಫ್ಲಾಗ್ಶಿಪ್ ಫೋನ್ಸ್ಗಳೇ. ವಿವೋ X200 ಕೂಡ ಆವಾಗ ವಿಡಿಯೋ ಲಾಗ್ಸ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀನಿ. ಈ ಸ್ಯಾಮ್ಸಂಗ್ನ One UI OSನ ನಾವು ಈ ಫನ್ ಟಚ್ ಓಸ್ ಕಂಪೇರ್ ಮಾಡಿದ್ರೆ ತುಂಬ ಅಜ ಗಜ ಅಂತಾರೆ ಡಿಫ್ರೆನ್ಸ್ ಇದೆ. ಇದು ಯಾವ ಲೆವೆಲ್ ಪ್ರೋ ಮ್ಯಾಕ್ಸ್ ಇದ್ರೆ ಇದು ತುಂಬ ಡೌನ್ ಮತ್ತು ಲ್ಯಾಗ್ ಈ ಫೀಚರ್ಸ್ಗಳು ಅನ್ಸುತ್ತೆ. ಸೊ ಇಲ್ಲಿ ದುಡ್ಡು ಜಾಸ್ತಿ ಕೊಡ್ತಿದ್ವಿ, ಫ್ಲಾಗ್ಶಿಪ್ ಫೋನ್ಸ್ಗಳು ಕೊಡ್ತಿದ್ವಿ ಅಂದರೆ ಆ ಫೀಚರ್ಸ್ಗಳು ಇರಲೇಬೇಕು. ಇಲ್ಲಿ ಎಕ್ಸ್ಟ್ರಾ ಜಾಸ್ತಿನೇ ದುಡ್ಡು ಕೊಡ್ತಿದ್ವಿ ಗುರು, ಬಟ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ. ಬಜೆಟಲ್ಲಿ 30-40 ಸಾವಿರ ರೂಪಾಯಿ ಸ್ಯಾಮ್ಸಂಗ್ ಫೋನ್ ಕೂಡ ಎಷ್ಟೋ ಪ್ರೀಮಿಯಂ ಬೇರೆ ಬೇರೆ AI ಫೀಚರ್ಸ್ಗಳು ಇನ್ನಿದ್ರೆ ತುಂಬ ಆಪ್ಷನ್ಸ್ಗಳನ್ನ ಕೂಡ ಸ್ಯಾಮ್ಸಂಗ್ ಅವರು ಕೊಡ್ತಿದ್ದಾರೆ. ಆದರೆ ವಿವೋ ಈ ಒರಿಜಿನ್ ಓಯ್ಸಲ್ಲಿ ನಾವು ಏನು ಕಮ್ಮಿ ಆಗಿಲ್ಲ ಗುರು. ನಾವು ಲಾಸ್ಟ್ ಅಂದರೆ ಈ ಫನ್ ಟಚ್ ಓಯ್ಸ್ಗಿಂತ ಯಾವ ಲೆವೆಲ್ ಫಾಸ್ಟ್ ಅಪ್ಗ್ರೇಡ್ ಆಗಿದೆ ಅಂದರೆ ಈ ಆ್ಯಪ್ ಓಪನಿಂಗ್ ಸ್ಪೀಡಲ್ಲಿ 11% ಫಾಸ್ಟರ್ ಆದರೆ, ಸೊ 57% ಅಂದರೆ ಹತ್ತತ್ರ 50%ಗಿಂತ ಜಾಸ್ತಿ ಗುರು. ಅಂದರೆ ಎಷ್ಟು ಅಪ್ಗ್ರೇಡ್ ಆಗಿದೆ ನೋಡಿ. ಎಸ್ಪೆಷಲಿ UI ಇದು 57% ಫಾಸ್ಟರ್ ಆಗಿದೆ ಅಂತ. ಎಸ್ಪೆಷಲಿ ಈ ಪ್ಯಾರಲಲ್ ಆ್ಯನಿಮೇಷನ್ ಅಂತ ಒಂದು ಹೊಸ ಫೀಚರ್ ಇದೆ. ಸೊ ನೀವು ಆ್ಯಪ್ಲಿಕೇಶನ್ ಎಕ್ಸಾಂಪಲ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಆ್ಯಪ್ನ ನಾನು ಜಸ್ಟ್ ಟಚ್ ಮಾಡಿ ನನ್ನ ಬೆರಳ ಹಿಂದೆ ತೆಗೆಯೋಷ್ಟರಲ್ಲಿ ಇದು ಕ್ವಿಕ್ಲಿ ಓಪನ್ ಆಗುತ್ತೆ ಅಂತ. ಇದು ಆ್ಯಪ್ಲಿಕೇಶನ್ ಓಪನ್ ಆಗಿಬಿಟ್ಟು ಇವರ ಹೊಸ ಈ ಟೀಸರ್ ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೋಬೋದು ಕಂಟಿನ್ಯೂಸ್ಲಿ ಮಲ್ಟಿಪಲ್ ಅಪ್ಲಿಕೇಶನ್ ಓಪನ್ ಮಾಡ್ತಾನೆ ಹೋಗ್ತಿದ್ದಾರೆ, ಕ್ಲೋಸ್ ಮಾಡ್ತಾನೆ ಹೋಗ್ತಿದ್ದಾರೆ. ಇದು ಸೂಪರ್ ಸ್ಮಾರ್ಟ್ ಆಗ್ತಿದೆ. ನಾನು ಇದುವರೆಗೆ ಇಂಥ ಫೋನ್ಸ್ಗಳನ್ನ ನೋಡಿಲ್ಲ ಆಯಿತಾ. ಸೊ ಈ ರೇಂಜ್ಗೆ ಇದನ್ನು ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಬಟ್ ನಿಜವಾಗ್ಲೂ ಇದು ಯಾವ ಮಟ್ಟಿಗೆ ವರ್ಕ್ ಆಗ್ತಿದೆ, ಯಾವ ರೇಂಜ್ಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಇಷ್ಟೇ ಅಲ್ಲದೆ ಫ್ಲಾಗ್ಶಿಪ್ ಫೋನ್ಸ್ಗಳೇನೋ ಚೆನ್ನಾಗಿ ನಡೆಯುತ್ತೆ, ಬಟ್ ಬಜೆಟಲ್ಲಿ ಕೂಡ ಇದೇ ಓಯ್ಸ್ ಕೊಡ್ತಿದ್ದಾರಲ್ವಾ. ಸೊ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡೋದು ಗೊತ್ತಿಲ್ಲ. ಬಟ್ ಈ ರೇಂಜ್ಗೆ ಏನಾದರೂ ಬಜೆಟಲ್ಲಿ ಬಂತಂದರೆ ಬೆಂಕಿ OS ಆಗುತ್ತೆ. ಮತ್ತು ನಂಬರ್ ಟಾಪ್ 5 ಅಲ್ಲ, ಟಾಪ್ 2 ಟಾಪ್ 3ನಲ್ಲೂ ಕೂಡ V1 ಅವರು ಬರಬಹುದು. ಇನ್ನು ಇದರಲ್ಲಿ ಎರಡನೇದಾಗಿ ಮೇನ್ ಹೈಲೈಟೆಡ್ ಪಾರ್ಟ್ ಇದು AI ಪವರ್ಡ್ ಲೈವ್ ಕ್ಯಾಪ್ಸೂಲ್ ಅಂತ ಬರುತ್ತೆ. ಇದು ಪಕ್ಕಾ ಗುರು ಐಫೋನಿಂದನೇ ಕಾಪಿ ಪೇಸ್ಟ್ ಮಾಡಲಾಗಿದೆ. ಬಟ್ ವಿವೋ ಐಕ್ಯೂ ಏನು ಹೇಳೋದು ಗೊತ್ತಾ, ಇದು AI ಪವರ್ಡ್ ಇರೋದ್ರಿಂದ ನಾವು ಐಫೋನ್ಗಿಂತ ತುಂಬ ಸ್ಮಾರ್ಟ್ ಇದ್ದೀವಿ ಅಂತ. ಸೊ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಈ ಫೋಟೋಗಳು ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ಜಸ್ಟ್ ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ನಾವು ಈ ಕ್ಯಾಪ್ಸೂಲ್ ಇಟ್ಟರೆ ಇದು ಅಲ್ಲೇ ಸೇವ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಬೇರೆ ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾಗ ಸೊ ಜಸ್ಟ್ ಅಲ್ಲಿಂದ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಆಯಿತು, ಅಲ್ಲಿ ನೀವು ಅದನ್ನು ಈಸಿಯಾಗಿ ಶೇರ್ ಮಾಡ್ಕೋಬೋದು. ಇದೇ ರೀತಿಯಾಗಿ AI ಪವರ್ಡ್ರಿಂದ ಇದು ತುಂಬ ಪವರ್ಫುಲ್ ಇರುತ್ತೆ. ಸದ್ಯಕ್ಕೆ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ಗಳು ಬಂದಿಲ್ಲ, ಬಟ್ ನೋಡೋಕ್ಕೆ ಕೇಳೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತದೆ. ಎಡಿಸ್ನಲ್ಲಿ ಮೂರನೇದಾಗಿ ಬರುತ್ತೆ ಇವರ ಡಿಸೈನ್ ಮತ್ತು ಕಸ್ಟಮೈಸೇಷನ್ ಕೂಡ ತುಂಬ ಒಳ್ಳೆ ಫೀಚರ್ಸ್ಗಳಿದೆ. ಬಟ್ ಇದು ಕೂಡ ಐಫೋನಿಂದನೇ ಕಾಪಿ ಆಗಿದೆ. ಫಾರ್ ಎಕ್ಸಾಂಪಲ್ ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸೊ ಈ ಕಸ್ಟಮೈಸೇಷನಲ್ಲಿ ಲಾಕ್ ಸ್ಕ್ರೀನ್ ಕಂಪ್ಲೀಟ್ಲಿ ಫುಲ್ ಕಸ್ಟಮೈಸೇಷನ್ ಮಾಡ್ಕೋಬೋದು. ಈ ರೀತಿ ಕ್ಲಾಕ್ ಮೂವ್ ಮಾಡೋದ್ರ ಜೊತೆಗೆ ಫಂಟ್ ಅಡ್ಜಸ್ಟ್ ಮಾಡ್ಕೋಬೋದು, ಲೇಔಟ್ ಎಲ್ಲ ಈ ರೀತಿ ಚೇಂಜ್ ಮಾಡ್ಕೋಬೋದು. ಮತ್ತು ಈ 3D ಪ್ಯಾರಲ್ಯಾಕ್ಸ್ ವಾಲ್ಪೇಪರ್ ನೋಡ್ಕೋಬೋದು. ಇದು ತುಂಬ ಟ್ರೆಂಡಿಂಗ್ ಇದೆ. ನಾನು ತುಂಬ ಕಡೆ ವಿಡಿಯೋ ನೋಡ್ಕೊಂಡೆ. ಜಸ್ಟ್ ನೀವು ಈ ರೀತಿ ಟಿಲ್ಟ್ ಮಾಡ್ತಾ ಹೋದರೆ 4-5 ಈ ವಾಲ್ಪೇಪರ್ಸ್ಗಳಿರುತ್ತೆ, ಅದು ಕಾಣಿಸ್ತಾ ಇರುತ್ತೆ. ಒಂದೇ ನಿಮ್ಮ ಫ್ರಂಟಿಂದ ನೋಡಿದ್ರೆ ಒಂದೇ ಕಾಣಿಸುತ್ತೆ, ಬಟ್ ಈ ರೀತಿ ಟಿಲ್ಟ್ ಮಾಡಿದ್ರೆ 4-5 ವಾಲ್ಪೇಪರ್ಸ್ಗಳು ಬರುತ್ತೆ. ಈ ರೀತಿಯಾಗಿ ಕಂಬೈನ್ ಮಾಡಿಬಿಟ್ಟು ನೀವು ಮಲ್ಟಿಪಲ್ ಈ ವಿಜೆಟ್ಸ್ನ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈ ಎಲ್ಲ ಫೀಚರ್ಸ್ಗಳು ನಾವು ರೀಸೆಂಟ್ಲಿ ಹೊಸ ಈ ಐಫೋನ್ ಆ್ಯಪಲ್ ಫೋನ್ಸ್ಗಳನ್ನ ನೋಡ್ಕೊಂಡಿದ್ವಿ. ಎಲ್ಲ ಫೀಚರ್ಸ್ಗಳು ಇಲ್ಲಿಂದನೇ ಇದರಿಂದನೇ ಕಾಪಿ ಮಾಡಿದ್ರೆ. ಸೊ ನಾನು ಕಾಪಿ ಅಂತ ಆಗಲಿ ನಿಮ್ಗೆ ಹೈಲೈಟ್ ಮಾಡ್ತಾ ಇದ್ದೀನಿ. ಬಟ್ ನಾನು ಯೂಶ್ವಲಿ ಹೆಂಗೆ ಥಿಂಕ್ ಮಾಡ್ತೀನಪ್ಪ ಅಂದರೆ, ಸೊ ಅದು ಕಾಪಿನೇ ಇರಲಿ ಅಥವಾ ಬೇರೆ ಹೊಸ ಫೀಚರ್ಸ್ಗಳನ್ನ ವಿವೋನಲ್ಲಿ ತೊಗೊಂಡು ಬರಲಿ, ನಮಗಿದು ಬಜೆಟಲ್ಲಿ ನೋಡೋಕೆ ಸಿಗ್ತಾ ಇದೆ. ಸೊ ಇದನ್ನು ನಾವು ಫ್ರೀಯಾಗಿ ಸಿಗ್ತಾ ಇದೆ ಅಂದಮೇಲೆ ನಾವು ಎಕ್ಸೆಪ್ಟ್ ಮಾಡ್ಬೇಕು ಅನ್ಕೋತೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ? ಬೇಡ ಗುರು, ನಮಗೆ ಒರಿಜಿನಲ್ಲೇ ಬೇಕು, ಕಾಪಿ ಇದ್ದರೆ ಬೇಡ, ಬಟ್ ನಾವು ದುಡ್ಡು ಜಾಸ್ತಿ ಕೊಡ್ತೀವಿ, ನಮ್ಗೆ ಒರಿಜಿನಲ್ ಬೇಕೇ. ಸೊ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನಾನು ಪರ್ಸ್ನಲಿ ಕಾಪಿ ಇದ್ರೂ ಇರಲಿ, ಬಟ್ ನಮ್ಗೆ ಬಜೆಟಲ್ಲಿ ಸಿಗ್ತಿದೆ, ನಮ್ಮ ಜನರು ಇದನ್ನ ಯೂಸ್ ಮಾಡ್ತಿದ್ದಾರೆ, ಈ ಫೀಚರ್ಸ್ ಸಿಗ್ತಿದೆ ಅಲ್ವಾ, ಇದೇ ನನ್ನ ಖುಷಿ. ಸೊ ನಾನು ಹಿಂಗೆ ಥಿಂಕ್ ಮಾಡ್ತಿದ್ದೇನೆ ಅಷ್ಟೇ. ಇಡಿಸಲ್ಲಿ 4ನೇದಾಗಿ ತುಂಬ ಇಂಪಾರ್ಟೆಂಟ್ ಮತ್ತು ನನ್ನ ಫೇವ್ರೇಟ್ ಆಯಿತಾ, ಇದು ಡೀಪ್ AI ಟೂಲ್ ಅಂತ. ಸೊ ಇದರಲ್ಲಿ ನಾನು ಬೇರೆ ಫೋನ್ಸ್ಗಳಲ್ಲಿ ಜಾಸ್ತಿ AI ಫೀಚರ್ಸ್ಗಳು ಹೈಲೈಟಲ್ಲಿ ಬೆಂಕಿ ಅನಿಸಿದಪ್ಪ ಅಂದರೆ ಒಂದು
ಎಸ್, ನಾನು ಈ ಫೋಲ್ಡ್ 7 ಅಂದರೆ ಸ್ಯಾಮ್ಸಂಗ್ನ ಒನ್ UI ಏನು ಖತರ್ನಾಕ್ ಫೀಚರ್ ಕೊಡ್ತಿದ್ದಾರೆ. ಸದ್ಯಕ್ಕೆ ಮಾರ್ಕೆಟ್ಲಿ ನಂಬರ್ 1 ಇದ್ದಾರೆ. ಇವ್ರನ್ನ ಬಿಟ್ಟರೆ ಓಪನ್ ಅವರು ಕೂಡ ಸಖತ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇದನ್ನ ಬಿಟ್ಟರೆ ರಿಯಲ್ಮಿ, ಇಲ್ಲಿ ಕೂಡ ಕೆಲವೊಂದು ಚಿಕ್ಕಪುಟ್ಟು ನಾವು ಈ ಇವರ ಲಿಂಕ್ ಆಗಿರಲಿ, AI ಬೂಸ್ಟು, ಇನ್ನಿದ್ರೆ ತುಂಬ ಫೀಚರ್ಸ್ ನೋಡಿದ್ವಿ. ಬಟ್ ಇವಾಗ ವಿವೋ ಕೂಡ ಇಲ್ಲಿ ಸೀರಿಯಸ್ಲಿ ಡೀಪ್ AI ಒಂದಿಗೆ ತುಂಬ ಹೊಸ ಟೂಲ್ಸ್ ಒಂದಿಗೆ ಕೆಲಸ ಮಾಡಲಿದೆ ಅಂತ. ಸ್ಪೆಷಲಿ ಈ AI ಇಂಟಿಗ್ರೇಷನ್ ಡೀಪ್ ಟೂಲ್ ಏನಿದೆ, ಇದರಲ್ಲಿ ನೀವು ಈ ನಾರ್ಮಲ್ ಫೋಟೋಗಳಲ್ಲಿ ನಾವು ಜಸ್ಟ್ ಈ ಇರೇಸರ್ ಏನು ಯೂಸ್ ಮಾಡ್ತೀವಿ, ಇದು ಲೈವ್ ಫೋಟೋ ಕೂಡ ಮಾಡ್ಕೋದಂತೆ. ಇದೊಂದು ಬೆಂಕಿ ಫೀಚರು. ಅಂದರೆ ಲೈವ್ ಫೋಟೋ ಅಂದ್ರೆ ಒಂಥರ ವಿಡಿಯೋನಿಂದಾನೇ ನಾವು ರಿಮೂವ್ ಮಾಡ್ತಾ ಇದ್ವಿ. ಹೀಗಾಗಿ ನನಗೆ ಇದು ಬೆಸ್ಟ್ ಅನಿಸ್ತು. ಮತ್ತು ಗ್ಯಾಲರಿನಲ್ಲಿ ಇವೆಂಟ್ ಮಾಡೋದ್ರ ಜೊತೆಗೆ ನಿಮ್ಮ ಈ ಫೋಟೋಗಳು, ವಿಡಿಯೋಸ್ಗಳನ್ನ ಸ್ಮಾರ್ಟ್ಲಿ ಕ್ಯಾಟಗರೈಸ್ ಮಾಡಿ ನಿಮಗೆ ಆಪ್ಷನ್ಸ್ಗಳನ್ನ ಕೂಡ ಸಜೆಸ್ಟ್ ಮಾಡುತ್ತೆ, ಅವಾಗ ರಿಮೈಂಡ್ ಕೂಡ ಮಾಡುತ್ತಂತೆ. ಸೊ ಇಂಥ ಫೀಚರ್ಸ್ಗಳು ಎಲ್ಲ ಫೋನ್ಸ್ಗಳಲ್ಲಿ ಬೇಕು. ಸೊ ವಿವೋ ಇಲ್ಲಿ ಒಂದು ಹೊಸ ಟ್ರೈ ಅನ್ನೋದಕ್ಕಿಂತ ಬೇರೆ ಫೋನ್ಸ್ಗಳು ಕೊಡ್ತಾ ಇದೆ ಗುರು. ಬಟ್ ಎಸ್, ನಾನು ವಿವೋ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಬಜೆಟಲ್ಲಿ ಸಿಗ್ತಾ ಇದೆ. ಹೀಗಾಗಿ ನಾನು ಸ್ವಲ್ಪ ಈ ಎಲ್ಲ ಫೀಚರ್ಸ್ಗಳನ್ನ ಇದನ್ನು ನೋಡೋಕ್ಕೆ ಸ್ವಲ್ಪ ಎಕ್ಸೈಟೆಡ್ ಇದ್ದೀನಿ ಅಷ್ಟೇ. ಸೊ ಒಟ್ನಲ್ಲಿ ಇಷ್ಟು ದಿವಸ ನಾವು ವಿವೋ ಮತ್ತು ಐಕ್ಯೂ ಫೋನ್ಸ್ಗಳಲ್ಲಿ ವಿವೋನವರು ಕ್ಯಾಮ್ರಾ ಕಿಂಗು, ಡಿಸೈನ್ ಕಿಂಗು, ಸ್ಲಿಮ್ ಕಿಂಗು ಎಲ್ಲ ಕೇಳ್ಕೊಂಡಿದ್ವಿ. ಇನ್ನು OS ಕಿಂಗ್ ಹೇಳೋದೊಂದೇ ಬಾಕಿ ಉಳಿತಿದೆ. ಇದೆಲ್ಲ 15th ಅಕ್ಟೋಬರ್ಗೆ ಆಫೀಸ್ಲಾಗಿ ಎಲ್ಲ ಬಜೆಟ್ ಫೋನ್ಸ್ಗಳು, ಫ್ಲಾಗ್ಶಿಪ್ ಫೋನ್ಸ್ಗಳು ಮತ್ತು ಬೀಟಾ ಟೆಸ್ಟಲ್ಲಿ ಜಾಯ್ನ್ ಆಗಿರೋರಿಗೆ ಎಲ್ಲ ಇದು ಅರ್ಥ ಆಗುತ್ತೆ. ಸೊ ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ದೀರಾ ಮತ್ತು ನಮಗೂ ಈ ಅಪ್ಡೇಟ್ ಯಾವಾಗ ಸಿಗುತ್ತಪ್ಪ ಅಂತ ಕೇಳ್ತಿದ್ದೀರಾ ಅಂದರೆ, ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ಈ ಎಲ್ಲ ವಿವೋ ಮತ್ತು ಐಕ್ಯೂ ಫೋನ್ಸ್ಗಳಿಗೆ ಆಫೀಸ್ಲಾಗಿ ವಿವೋನವರು ಅಪ್ಡೇಟ್ ಕೊಡ್ತಾರೆ. ಮತ್ತು ವಿವೋನವರು ಹೇಳಿದ್ದಾರೆ ಮುಂಚೆನೇ. ಸೊ ಇದನ್ನು ಲಾಂಚ್ ಅಥವಾ ಲೀಕ್ಸ್ಗಿಂತ ಮುಂಚೆನೇ ಯಾವೆಲ್ಲ ವಿವೋ ಫೋನ್ಸ್ಗಳಿಗೆ ಆಂಡ್ರಾಯ್ಡ್ 16 ಸಪೋರ್ಟ್ ಆಗುತ್ತೆ, ಐಕ್ಯೂ ಫೋನ್ಸ್ ಸಪೋರ್ಟ್ ಆಗುತ್ತೆ. ಸೊ ಈ ಎಲ್ಲ ಫೋನ್ಸ್ಗಳಿಗೆ ಫಸ್ಟ್ ನಾವು ಈ Origin OSನ ಅಪ್ಡೇಟ್ ಕೊಡ್ಲಿದ್ದೀವಿ ಅಂತ. ಸೊ ಹಾಗಾದರೆ ಬೀಟಾ ಟೆಸ್ಟಲ್ಲಿ ಜಾಯ್ನ್ ಆಗಿಬಿಟ್ಟು ಹೇಗೆ ನೀವು ಫಸ್ಟ್ ಎಲ್ಲಕ್ಕಿಂತ OS ಪಡ್ಕೋದಪ್ಪ ನೀವು ನಂತರ ಓದಾಡ್ತಿದ್ರೆ ಅಂದರೆ, ನಾನು ಆಲ್ರೆಡಿ ಎರಡೆರಡು ಡಿವೈಸಲ್ಲಿ ಒಂದು ಐಕ್ಯೂ 13 ಸಪೋರ್ಟ್ ಇದೆ ಆಫೀಸ್ಲಾಗಿ. ಸೊ ಈ ಬೀಟಾ ಟೆಸ್ಟಲ್ಲಿ ಕೂಡ ಜಾಯ್ನ್ ಆಗಿದ್ದೀನಿ. ಇನ್ನೊಂದು ವಿವೋ X200 Pro ಕೂಡ ಇದೆ, ಅದರಲ್ಲೂ ಕೂಡ ಜಾಯ್ನ್ ಆಗಿದ್ದೀನಿ. ಬಟ್ ಸ್ಟಿಲ್ ನನಗೆ ಯಾವುದೇ ಬೀಟಾ ಟೆಸ್ಟರ್ ಅಪ್ಡೇಟ್ಸ್ಗಳು ಬಂದಿಲ್ಲ. ಸೊ ಸ್ಟಿಲ್ ನೀವು ಜಾಯ್ನ್ ಆಗಬೇಕಪ್ಪ ಅಂದರೆ ಸಿಂಪ್ಲಿ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಸಿಸ್ಟಮ್ ಅಪ್ಡೇಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ವರ್ಚುವಲ್ ಟ್ರಯಲ್ ಅಂತ ಒಂದು ಫೀಚರ್ ಇದೆ. ಸೊ ಅಲ್ಲಿ ವಿವೋ ಕೋಸ್ಡ್ ಬೇಟಾ ಪ್ರೋಗ್ರಾಮ್ ಅಂತ ಇದೆ. ಸೊ ಅಲ್ಲೋಗಿ ಎಲ್ಲ ನಿಮ್ಮ ಡೀಟಾನ ಹಾಕ್ಬಿಟ್ಟು, ಅಕೌಂಟ್ ID ಡೀಟೇಲ್ಸ್ನ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಆದರೆ ಸಾಕು. ಸೊ ಇರೋ ಆಫೀಸ್ಲಾಗಿ ಯಾವಾಗ ಬೀಟಾ ಅಪ್ಡೇಟ್ನ ಬಿಡ್ತಾರೆ ಅವಾಗೆಲ್ಲಕ್ಕಿಂತ ಮುಂಚೆ ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಸೊ ಒಟ್ಟಿನಲ್ಲಿ ನಾನಂತೂ ಈ ಬಜೆಟ್ ಫೋನ್ಸ್ಗಳಲ್ಲಿ, ಫ್ಲಾಗ್ಶಿಪ್ ಫೋನ್ಸ್ಗಳಲ್ಲಿ ಈ Origin OSನ ಟೆಸ್ಟ್ ಮಾಡೋಕ್ಕೆ ಸೂಪರ್ ಎಕ್ಸೈಟೆಡ್ ಇದ್ದೀನಿ. ಒಂಥರ ಇದು ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿದೆ. ಬಟ್ ಗೊತ್ತಿಲ್ಲ ದೇವರಣ್ಣ ಇದು ಕರೆಕ್ಟಾಗಿ ವರ್ಕ್ ಆಗುತ್ತಾ, ಮತ್ತು ಹಳೆ ಫಂಟಚ್ OS ಥರನೇ ಇಲ್ಲಿ ಸ್ಕ್ಯಾಮ್ ಆಗುತ್ತಾ, ಅಥವಾ ಚೈನಾ OSಯಿಂದ ಏನು ಕಾಪಿ ಪೇಸ್ಟ್ ಮಾಡ್ತಿದ್ದಾರೆ, ಅಥವಾ ಮತ್ತೆ ನಮ್ಮ ಡೇಟಾ ಎಲ್ಲಾದರೂ ಹೋಗ್ತಿದೆಯಾ, ಈ ಒಂದು ಭಯ ನನಗೆ ಎಲ್ಲೋ ಕಾಣಿಸ್ತಾ ಇದೆ. ಸ್ಟಿಲ್ ನೋಡೋಣ ಅಂತ, ಇದ್ರ ಬಗ್ಗೆ ಹೊಸ ಅಪ್ಡೇಟ್ಸ್ಗಳು ಬರಲಿ, ಯೂಸ್ ಮಾಡೋಣ. ಇದ್ರ ಬಗ್ಗೆ ನಾನು ಆದಷ್ಟು ಮತ್ತೊಂದು ಡೆಡಿಕೇಟೆಡ್ ಬಂದ ತಕ್ಷಣ ಫುಲ್ ರಿವ್ಯೂ ವಿಡಿಯೋ ಕೂಡ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ದೀರಾ, ಯಾವ ಬ್ರ್ಯಾಂಡ್ ಫೋನ್ ಯೂಸ್ ಮಾಡ್ತಿದ್ದೀರಾ ಕೆಳಗೆ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಎಂಥ ಫೋನ್ಸ್ಗಳು ಯೂಸ್ ಮಾಡ್ತೀರ ಅಂತ ಗೊತ್ತಾಗುತ್ತೆ. ಮತ್ತು ನೀವು ಇಲ್ಲಿವರೆಗೆ ಈ ವಿಡಿಯೋನ ನೋಡ್ತಿದ್ದೀರಪ್ಪ ಅಂದರೆ ಇನ್ನೂ ಲೈಕ್ ಮಾಡಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಕೂಡ ಒತ್ತಿ, ಮತ್ತು ನಮ್ಗೆ ಸಪೋರ್ಟ್ ಮಾಡ್ಬೋದು. ಸಿಗೋಣ ಇನ್ನೊಂದು ಆನೆಸ್ಟ್ ಇನ್ ಡೆಪ್ತ್ ರಿವ್ಯೂಸ್ ಒಂದಿಗೆ. ನೆಕ್ಸ್ಟ್ ಒನ್. ನಮಸ್ಕಾರ.